ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಸಿಂಪಲ್ ಆದ ಒಂದು ಕೀ ಚೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಲರಿನ ಉಲ್ಲನ್ನು ತಗೊಂಡು 3 ಚೈನನ್ನು ಹಾಕ್ಕೊಂಡು ಹೀಗೆ ಅದನ್ನು ಒಂದು ಹೋಲ್ ಮಾರ್ಪಾಡೋಗತ್ತಲ್ಲಿ ಈಗ ಅದೇ ಹೋಲಲ್ಲಿ ಸುಜನ್ ಕಡ್ಡಿಯಿಂದ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗುವಂಥದ್ದು. ಇಲ್ಲಿ ಒಟ್ಟು ನಾನು 20 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಬಿಳಿ ಬಣ್ಣದ ದಾರದಲ್ಲಿ 20 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಾದಮೇಲೆ ಬೇರೆ ಬಣ್ಣದ ದಾರವನ್ನು ಜೋಡಿಸುವಂಥದ್ದು. ಈಗ ಇಲ್ಲಿ ನಾನು ಸಿಂಗಲ್ ಕ್ರೋಶವನ್ನು ಹಾಕ್ತಾಯಿದ್ದೀನಿ. ಹೀಗೆ ಪೂರ 20 ಲೆಕ್ಕ ಮಾಡಿ ಹಾಕ್ಕೊಳ್ಳಿ. ಈಗ ಹೀಗೆ ಸ್ವಲ್ಪ ಸರಿಸ್ಕೊಂಡು ಪೂರ 20 ಮುಗಿಸಿ ಆದಮೇಲೆ ಈಗ ಬೇರೆ ಕಲರಿಂದು ನಾನಿಲ್ಲಿ ನೀಲಿ ಕಲರಿನ ದಾರ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಯಾವ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಇದರಲ್ಲಿ ಎಂಡ್ ಮಾಡೋದು. ಬಿಳಿ ಹುಲ್ಲನ್ನು ಕಟ್ ಮಾಡಿ ಮತ್ತೊಂದು ದಾರವನ್ನು ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ ಮತ್ತೊಂದು ದಾರವನ್ನು ಸೇರಿಸ್ಕೊಂಡು ಈಗ ನೀಲಿ ಕಲರು ಉಲ್ಲನಿಂದ 4 ಚೈನನ್ನು ಹಾಕ್ಕೊಳ್ಳೋದು. ಸ್ಟಾರ್ಟಿಂಗಿಗೆ 4 ಚೈನನ್ನು ಹಾಕ್ಕೊಂಡಾದಮೇಲೆ ಕ್ರೋಶಾ ಕಡ್ಡಿಗೆ 3 ಸಲ ಸುತ್ತಬೇಕು. ಆಮೇಲೆ ದಳವನ್ನು ಹಾಕುವಂಥದ್ದು. ಹೀಗೆ ಉಲ್ಲನ್ನಲ್ಲಿ 3 ಸಲ ಕ್ರೋಶಾದಲ್ಲಿ ಸುತ್ತಕೊಳ್ಳೋದು. ಕ್ಷಮಿಸಿ, ಸರಿ ಕಾಣಲಿಲ್ಲ. ಈಗ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. 3 ಸಲ ಕ್ರೋಶಾ ಕಡ್ಡಿಗೆ ಹೀಗೆ ಸುತ್ತಕೊಳ್ಳಿ. ದಾರವನ್ನು ಸುತ್ತಕೊಂಡಾದ ನಂತರ ಹೀಗೆ ಉಲ್ಲನ್ನು ಹಾಕ್ಕೊಳ್ಳಿ. ನಾ ತೋರಿಸ್ತಾ ಇದ್ದೀನಲ್ಲ. ಈಗ ಮತ್ತೆ 3 ಸಲ ಸುತ್ತಕೊಂಡು ನೆಕ್ಸ್ಟ್ ಮತ್ತೊಂದು ರಿಂಗಿಗೆ ಹಾಕ್ಕೊಂಡು ಕ್ರೋಶಾ ಕಡ್ಡಿಯಿಂದ ದಾರವನ್ನು 3 ಸಲ ತೆಗೆಯುವಂಥದ್ದು. ಹೀಗೆ 5 ಕಂಬವನ್ನು ಮಾಡ್ಕೋಬೇಕು. ನೀಲಿ ಬಣ್ಣದ್ದು. ಈಗ ಇದಾದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೊಂಡು ಆ ದಳವನ್ನು ಎಂಡ್ ಮಾಡುವಂಥದ್ದು. ನೋಡಿ ಇಲ್ಲಿಗೆ ಎಂಡ್ ಆಯಿತು. ಈಗ ನೆಕ್ಸ್ಟ್ ಮತ್ತೊಂದು ದಳವನ್ನು ಹೆಣ್ಕೊಳ್ಬೇಕು. ಇದು ಹೂವಿನ ಆಕಾರದಲ್ಲಿ ಮಾಡುವಂಥದ್ದು. ಮತ್ತೆ 4 ಚೈನನ್ನು ಹಾಕ್ಕೊಂಡು 3 ಸಲ ಮತ್ತೆ ಕ್ರೋಶಾ ಕಡ್ಡಿಗೆ ದಾರವನ್ನು ಸುತ್ತಕೊಂಡು ಹೀಗೆ ಒಂದೊಂದಾಗಿ ದಾರವನ್ನು ಹೊರತೆಗೆಯುವಂಥದ್ದು. ನೋಡಿದರೆ ಇದು ಮಾಡಲಿಕ್ಕೆ ಬರ್ತದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಹೇಳಿ. ನೋಡಿ ಈಗ ಇಲ್ಲೂ ಸಹ 5 ಕಂಬವನ್ನು ಹಾಕ್ಕೊಂಡು ನಂತರ ಎಂಡ್ ಮಾಡೋದು. ಆ ದಳವನ್ನು ಎಂಡ್ ಮಾಡೋದು. ಈಗ ಮತ್ತೆ 4 ಚೈನು ಹಾಕಿ ದಳವನ್ನು ಎಂಡ್ ಮಾಡುವಂಥದ್ದು.
ಮೊದಲಿಗೆ ಶುರು ಮಾಡುವಾಗ 4 ಚೈನನ್ನು ಹಾಕ್ಕೊಂಡು ಶುರು ಮಾಡೋದು, ಎಂಡ್ ಮಾಡುವಾಗ 4 ಚೈನನ್ನು ಹಾಕ್ಕೊಂಡು ಎಂಡ್ ಮಾಡೋದು. ನೋಡಿ 2 ದಳ ಕಂಪ್ಲೀಟ್ ಆಯಿತು. ಹೀಗೆ 4 ದಳವನ್ನು ಕಂಪ್ಲೀಟ್ ಮಾಡ್ತೀನಿ ನಾನು. ಈಗ ನಂದು ಕಂಪ್ಲೀಟ್ ಆಯಿತು. ಈಗ ನೋಡಿ ಲಾಸ್ಟಿಗೆ 4 ಚೈನ್ ಹಾಕಿ ಎಂಡ್ ಮಾಡ್ತಾಯಿದ್ದೀನಿ 4ನೇ ದಳವನ್ನು. ಈಗ ನೋಡಿ ಇದು ರೆಡಿ ಆಯಿತು. ಈಗ ಆ ರಿಂಗ್ ಹಾಕ್ಲಿಕ್ಕೆ ಬೇಕಲ್ಲ, ಕೀ ಚೈನಿನ ರಿಂಗು, ಹಾಗಾಗಿ 8 ಚೈನನ್ನು ಹಾಕ್ಕೊಂಡು ಇಲ್ಲಿ ಎಂಡ್ ಮಾಡೋದು. ಇಲ್ಲಿ ಗಂಟು ಹಾಕ್ಕೊಂಡು ದಾರವನ್ನು ತೆಕ್ಕೊಂಬಿಡೋದು. ನೋಡಿ ಹೀಗೆ ರೆಡಿ ಆಯಿತು ನಮ್ಮ ಕೀ ಚೈನು. ಈಗ ಈ ರಿಂಗಿಗೆ, ಕೀ ಚೈನಿನ ರಿಂಗ್ ಇರ್ತದಲ್ಲ, ಆ ರಿಂಗಿಗೆ ಈ ಉಲ್ಲನ್ನು ಈ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಾಕೋದು. ಕೀ ಚೈನ್ ರೆಡಿ ಆಯಿತು ಹೋಮ್ ಮೇಡ್. ನಾನು ಮತ್ತೊಂದು ಮಾಡ್ಕೊಂಡಿದ್ದೀನಿ, ಮತ್ತೊಂದು ಕಲರಿಂದು. ನೋಡಿ ಈ ಥರ. ಹೀಗೆ ಮನೆಯಲ್ಲೇ ನೀವು ಟ್ರೈ ಮಾಡಿ.